ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ, ಈ ಥರ ಜೋಳದಲ್ಲಿ, ಹಸಿ ಜೋಳದಲ್ಲಿ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮೊದಲಿಗೆ ಹಸಿ ಜೋಳ, ಎಳೆ ಜೋಳನ ಈ ಥರ ಬಿಡಿಸ್ಬಿಟ್ಟು ಇಟ್ಕೊಳ್ಳಿ. ನಾನಿಲ್ಲಿ ಒಂದು ಲೋಟನ ತೊಗೊಂಡಿದ್ದೀನಿ. ನಾನು ಇದೇ ಲೋಟದಲ್ಲಿ ಎಲ್ಲ ಅಳತೆನೂ ಕೂಡ ತೊಗೊಂಡಿರೋದು. ಇದರಲ್ಲಿ 2.5 ಲೋಟ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಅದರಲ್ಲಿ ಅರ್ಧ ಲೋಟ ಆಗೋಷ್ಟು ಉದ್ದಿನಬೇಳೆ, ಅರ್ಧ ಲೋಟಕ್ಕೂ ಸ್ವಲ್ಪ ಕಮ್ಮಿ ಆಗೋಷ್ಟು ಉದ್ದಿನಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಇದು ಮನೆ ಉದ್ದಿನಬೇಳೆ, ಅಂಗಡಿ ತಂದಿರೋವಾದರೂ ಅರ್ಧ ಲೋಟ ಅಥವಾ ಅದಕ್ಕಿಂತ ಕಮ್ಮಿ ಎಷ್ಟು ಹಾಕ್ತೀರಾ ನೀವು ದೋಸೆಗೆ ಅಷ್ಟನ್ನ ನೆನೆಸಿಟ್ಕೊಳ್ಳಿ. ನಾನಿಲ್ಲಿ 1 ಲೋಟ ಆಗೋಷ್ಟು ಹಸಿ ಜೋಳನ ಹಾಕ್ತಾಯಿದ್ದೀನಿ, ಬಿಡಿಸಿಟ್ಕೊಂಡಿರೋದು. ಅರ್ಧ ಲೋಟ ಅಲ್ಲ 1 ಲೋಟ ಹಾಕಿದರೆ ಸಾಕಾಗುತ್ತೆ. ಸ್ವಲ್ಪ 1/4 ಲೋಟದಷ್ಟು ಅನ್ನನ ಹಾಕಿ ಎಲ್ಲನೂ ಸೇರಿಸಿ ನಾವು ದೋಸೆ ಹಿಟ್ಟನ್ನು ಹೇಗೆ ರುಬ್ತೀವಿ ಅದೇ ಥರ ಸಣ್ಣಗೆ ರುಬ್ಕೋಬೇಕಾಗುತ್ತೆ. ನೀವಿಲ್ಲಿ ಮೆಂತ್ಯ ಕೂಡ ಹಾಕ್ತೀನಿ ಅಂದರೆ ಮೆಂತ್ಯ ಕೂಡ ಹಾಕಿ ಸೇರಿಸ್ಕೊಂಡು ರುಬ್ಕೋಬೋದು. ನಾ ಇಲ್ಲಿ ಮೆಂತ್ಯನ ಹಾಕಿಲ್ಲ, ಹಾಗೆ ರುಬ್ಕೊಂಡಿದ್ದೀನಿ ಸಣ್ಣಗೆ. ನೀವು ಅಕ್ಕಿ ದೋಸೆ ಎಲ್ಲ ಹೇಗೆ ರುಬ್ತೀರಾ ಅದೇ ಥರ ರುಬ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡು ಬೆಳಗ್ಗೆ ತನಕ ನೆನೆಯಲಿಕ್ಕೆ ಇಡಬೇಕಾಗುತ್ತೆ. ಎಲ್ಲನೂ ಪೂರ್ತಿ ರುಬ್ಕೊಂಡು ಕೊನೆಯಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ದರೆ ನೀವು ಇವಾಗಲೇ ಉಪ್ಪು ಕೂಡ ಹಾಕ್ಕೊಂಡು ನೆನೆಯಲಿಕ್ಕೆ ಇಡ್ಬೋದು. ಬೆಳಗ್ಗೆ ಅಷ್ಟರೊಳಗೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ. ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿಲ್ಲ, ಹಾಗೆ ಉಬ್ಬುತ್ತೆ. ಸೊ ನಾನು ಉಪ್ಪು ಹಾಕ್ದೇ ಹಾಗೆ ಇಡ್ತೀನಿ. ಒಂದ್ಸಲ ಮಿಕ್ಸ್ ಮಾಡಿ, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟು ಬೆಳಗ್ಗೆ ಎದ್ದು ನೀವು ಸೋಡಾ ಬೇಕಾದರೆ ಹಾಕೋಬೋದು. ನಾನು ಸೋಡಾನೂ ಹಾಕಿಲ್ಲ, ಹಾಗೆ ದೋಸೆನ ಮಾಡ್ತೀನಿ. ಈ ಥರ ಮಿಕ್ಸ್ ಮಾಡಿ ನೀಟಾಗಿ ಹಸಿ ಜೋಳ ಸಿಕ್ಕಿದಾಗ ಈ ಥರ ಟ್ರೈ ಮಾಡಿ. ದಿನ ಒಂದೇ ಥರ ದೋಸೆ ಮಾಡಿದರೆ ಡಿಫ್ರೆಂಟಾಗಿರುತ್ತೆ. ಈ ಥರ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಒಂದು ಸಲ ಟ್ರೈ ಮಾಡಿ. ಇದು ಬೆಳಗ್ಗೆ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ನಾನು ಏನೂ ಹಾಕಿಲ್ಲ, ಆದರೂ ಕೂಡ ತುಂಬ ಚೆನ್ನಾಗಿ ಉಬ್ಬಿದೆ. ಬೆಂಗಳೂರು ಸೈಡೆಲ್ಲ ಈ ಥರ ಜಾಸ್ತಿ ಹೊತ್ತು ನೆನೆಸಿಡ್ಬೇಕಾಗುತ್ತೆ. ಅಲ್ಲಿ ಬಿಸಿಲು ಜಾಸ್ತಿ ಅಲ್ವಾ, ಉಬ್ಬೋದಿಲ್ಲ. ಇಲ್ಲಿ ಹಳ್ಳಿ ಸೈಡಾದರೆ ಚೆನ್ನಾಗಿ ಉಬ್ಬಿ ಬರುತ್ತೆ, ಲೇಟಾಗಿ ನೆನೆಸಿದ್ರು ಕೂಡ. ನಾನು ಸಂಜೆ 4 ಗಂಟೆಯಲ್ಲಿ ಅಕ್ಕಿನ ನೆನೆಸಿದ್ದೆ, ಆದರೂ ಚೆನ್ನಾಗಿ ಉಬ್ಬಿ ಬಂದಿದೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೀವು ಸೋಡಾ ಕೂಡ ಹಾಕೋಬೋದು. ನಾನಿಲ್ಲಿ ಸೋಡಾನ ಯೂಸ್ ಮಾಡಿಲ್ಲ. ನೀವು ಬೇಕಿದ್ದರೆ, ನೀವು ಯೂಸ್ ಮಾಡ್ತೀನಿ ಅನ್ನೋದಾದರೆ ಸೋಡಾನು ಹಾಕ್ಕೊಂಡು ಅದು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಮಸಾಲೆನೇ ರೆಡಿ ಮಾಡಬೇಕು. ಇದಕ್ಕೆ ಒಂದು 4-5 ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಜಾಸ್ತಿ ಖಾರ ಮಾಡ್ಕೋಬಾರ್ದು. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 1 ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರಬೇಕು. ಈ ಮಿಕ್ಸಿ ಮಾಡಿರೋ ಅಂಥದ್ದು ಈ ಥರ ಸಣ್ಣಕ್ಕೆ ಮಾಡಿದರೆ ಸಾಕಾಗುತ್ತೆ. ಮಿಕ್ಸಿ ಮಾಡಿರೋದನ್ನ ದೋಸೆ ಹಿಟ್ಟಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಬೇಕಿದ್ರೆ ಹಚ್ಚಿಬಿಟ್ಟು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ನೋಡಲಿಕ್ಕೆ ಹೇಗಿರುತ್ತೆ ಅಂದರೆ ದೋಸೆ ನಿಜವಾಗ್ಲೂ ಆಮ್ಲೆಟ್ ಇರುತ್ತಲ್ವ ಅದೇ ಥರ ಇರುತ್ತೆ. ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ, ಮೆತ್ತಗೆ ಮೃದುವಾಗಿ ಆಮ್ಲೆಟ್ ತಿಂದಂಗೆ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಮುಚ್ಚಿ ಇಟ್ಟು ನಂತರ ನಾನ್ಸ್ಟಿಕ್ ಇದರಲ್ಲಿ ದೋಸೆನ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಮಾಮೂಲಿ ದೋಸೆ ಕಲ್ಲಲ್ಲಿ ಹಾಕಿದರೆ ಹಿಡ್ಕೊಳ್ಳುತ್ತೆ. ಒಂದು ಸ್ವಲ್ಪ 4-5 ಸುಮ್ಮನೆ ದೋಸೆ ಎಲ್ಲ ವೇಸ್ಟ್ ಆಗುತ್ತೆ. ನಾನ್ಸ್ಟಿಕ್ಕಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ನಾನ್ಸ್ಟಿಕ್ನ ಹಾಕಿ ಫಸ್ಟಿಗೆ ನೀರನ್ನ ಚಿಮುಕಿಸ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ ದೋಸೆನ. ತುಂಬ ಚೆನ್ನಾಗಿ ಬರುತ್ತೆ, ಎದ್ದೇಳುತ್ತೆ ಅಂತ. ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಆಲೂಗೆಡ್ಡೆ ಪಲ್ಯನ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಟೊಮೊಟೊ ಚಟ್ನಿನ ಮಾಡಿದ್ದೆ. ನೋಡಿ, ನೋಡೋಕ್ಕೆ ಎಷ್ಟು ಗ್ರೀನು ವೈಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದೇ ಥರ ಬರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ದಿನ ತಿನ್ನೋ ದೋಸೆಗಿಂತ ಇದು ಡಿಫ್ರೆಂಟ್ ಅನಿಸುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು.
ಕ್ರಿಸ್ಪಿಯಾಗಿ ಬೇಕಂದರೆ ನೀವು ತೆಳುವಾಗಿ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನಾನಿಲ್ಲಿ ದಪ್ಪ ದಪ್ಪಗೆ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು. ನಿಜವಾಗ್ಲೂ ಎಗ್ ದೋಸೆ ಮಾಡಿ ಥರನೇ ಟೇಸ್ಟ್ ಬರುತ್ತೆ. ಕಾರ್ನ್ ಹಾಕಿರೋದ್ರಿಂದ. ಅದು ಹಸಿ ಜೋಳ ಅಲ್ವಾ, ಎಲ್ಲ ಕಡೆ ಎಲ್ಲಿ ಸಿಗುತ್ತೆ, ಎಲ್ಲ ಸೀಸನಲ್ಲೂ ಸಿಗೋದಿಲ್ಲ. ಈ ಸೀಸನಲ್ಲಿ ನಮ್ಮ ಕಡೆ ಜೋಳ ಇರೋದ್ರಿಂದ ನಾನು ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ದೋಸೆನ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಚಿಕ್ಕದಾಗಿ ಕೂಡ ನೀವು ದೋಸೆನ ಮಾಡ್ಕೋಬೋದು. ನಾನು ದೊಡ್ಡದಾಗೆ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂತು. ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮನೆಯವ್ರಿಗೆ ಮಾಡಿಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೀದಿಲ್ಲ, ಏನಿಲ್ಲ. ನೋಡಿ ಎಷ್ಟು ಆಮ್ಲೆಟ್ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಒಂದ್ಸಲ ತಿಂದರೆ ನಂಗೆ ಅನಿಸ್ತಿತ್ತು ಎಗ್ ಹಾಕ್ಬಿಟ್ಟು ದೋಸೆನ ಮಾಡ್ತಾರಲ್ವ, ಅದೇ ಥರ ಫೀಲ್ ಬರ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ನಾವು ಚಿಕ್ಕ ಮಕ್ಕಳು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿತ್ತು. ನಮ್ಮ ಪಾಪು ಕೂಡ ತಿಂದಳು, ಚೆನ್ನಾಗಿ ತಿಂತಾರೆ ಚಿಕ್ಕ ಮಕ್ಕಳು ಕೂಡ. ಈ ಥರ ದೋಸೆನ ಹಾಕ್ಬಿಟ್ಟು ಈ ಥರ ಎಲ್ಲ ದೋಸೆನೂ ಇದೇ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಈಗ ಹೊಸ್ದಾಗಿ ಓಪನ್ ಮಾಡಿರೋದು. ಸೊ ಯಾವ ಥರ ವಿಡಿಯೋ ಮಾಡಬೇಕು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಪ್ಲೀಸ್ ಏನಾದರೂ ತಪ್ಪಿದರೆ ಕ್ಷಮಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಇವಾಗಲೂ ಸಪೋರ್ಟ್ ಮಾಡ್ತಿದ್ದೀರಾ, ಮುಂದಕ್ಕೂ ಇದೇ ಥರ ಸಪೋರ್ಟ್ ಮಾಡಿ. ವಿಡಿಯೋಗಳನ್ನೆಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ, ಆಯಿತಾ. ಕೆಲವೊಂದು ಅಡುಗೆಗಳನ್ನ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳಾಗಿರುತ್ತೆ. ಸೊ ಏನು ತಪ್ಪಾಗಿದೆ ಅಂತ ನನ್ನ ವಿಡಿಯೋಗಳಲ್ಲಿ ನೋಡಿಬಿಟ್ಟು ಕಮೆಂಟ್ ಕೂಡ ಮಾಡಿ. ನಾನು ತಿದ್ಕೊತೀನಿ. ನನಗೆ ಗೊತ್ತಿರೋದನ್ನ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಯಾವಾಗಲೂ ಸಪೋರ್ಟ್ ಮಾಡ್ತಾನೇ ಇರಿ ಅಂತ ಕೇಳ್ಕೊತೀನಿ.